ಇವತ್ತಿನ ರೆಸಿಪಿ ಎಳ್ಳನ್ನು ಬಳಸಿ ಚಿಕ್ಕಿನ ಯಾವ ಥರ ಮಾಡೋದಂಥೇಳಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ರೆಸಿಪಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ರೀ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವುದೇ ರೀತಿಯಾಗಿ ನಾವು ಚಳಿಗಾಲದಲ್ಲಿ ಎಳ್ಳನ್ನು ಬಳಸಬಹುದು. ಮೊದಲು 1 ಕಪ್ನಷ್ಟು ಎಳ್ಳನ್ನು ಒಂದು ಪಾತ್ರೆಗೆ ಹಾಕಿ ಹದವಾಗಿ ಹುರಿಬೇಕು. 1-2 ನಿಮಿಷ ಉರಿನ ಕಮ್ಮಿ ಫ್ಲೇಮಲ್ಲಿಟ್ಟು ಹದವಾಗಿ ಹುರ್ಕೋಬೇಕು. ಸ್ವಲ್ಪ ಎಳ್ಳನ್ನು ಈ ಥರ ಕಲರ್ ಚೇಂಜ್ ಆಗೋ ತನಕ ಹುರಿದ್ರೆ ಸಾಕು. ಈ ಥರ ಸ್ವಲ್ಪ ಚಟಪಟ ಅಂದರೆ ಸಾಕು. ಜಾಸ್ತಿ ಕೆಂಪು ಆಗುವಾಗೆ ಹುರಿಬೇಡಿ, ಏಕೆಂದರೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ. ಈಗ ಎಳ್ಳನ್ನು ಒಂದು ಪಾತ್ರೆಗೆ ತಗೊಂಡು ಅದೇ ಪಾತ್ರೆಗೆ 1 ಕಪ್ನಷ್ಟು ಬೆಲ್ಲ, 1 ಕಪ್ ಎಳ್ಳಿಗೆ 1 ಕಪ್ನಷ್ಟು ಬೆಲ್ಲ, 1-2 ಚಮಚದಷ್ಟು ಮಾತ್ರನೇ ನೀರನ್ನು ಬಳಸಿ ಉರಿನ ಕಮ್ಮಿ ಫ್ಲೇಮಲ್ಲಿಟ್ಟು ಹದವಾಗಿ ಪಾಕವನ್ನು ತಕ್ಕೋಬೇಕು. ಈ ಪಾಕವನ್ನು ಮಾಡುವಾಗ ಆದಷ್ಟು ಉರಿನ ಕಡಿಮೆ ಇಟ್ಟು ಮಾಡಿ. ಸ್ವಲ್ಪ ಬೆಲ್ಲ ಕರಗಿದ ಮೇಲೆ 1 ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀವಿ. ನೀವಿಲ್ಲಿ ತುಪ್ಪ ಹಾಕೋದ್ರಿಂದ ಚಿಕ್ಕಿಯ ಟೇಸ್ಟು ತುಂಬ ರುಚಿಯಾಗಿ ಬರುತ್ತೆ. ಹದವಾಗಿ ಪಾಕ ತಕ್ಕೋಬೇಕು. 1-2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇದೇ ಪಾಕಕ್ಕೆ ಸೇರಿಸಿ ನಾವು ಈ ಚಿಕ್ಕಿನ ಕಡಿಮೆ ಸಮಯದಲ್ಲಿ ಮಾಡಬಹುದು. ಮಕ್ಕಳಿಗೆ ರುಚಿಯಾಗಿ ಹಾಗೆ ಆರೋಗ್ಯಕರವಾಗಿ ಮನೆಯಲ್ಲಿ ಮಾಡಿ ಕೊಡ್ಬೋದು. ಈಗ ಪಾಕವನ್ನು ಯಾವ ಥರ ನೋಡಬೇಕಂದ್ರೆ, ಒಂದು ಬಟ್ಟಲಿಗೆ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿ ಪಾಕವನ್ನು ಹಾಕಬೇಕು. ಈ ಥರ ಉಂಡೆ ಆಕಾರದಲ್ಲಿ ಬರಬೇಕು. ಈ ಥರ ನೀವು ಪಾಕನ ಚೆಕ್ ಮಾಡಬೇಕು. ಇನ್ನೂ ಸ್ವಲ್ಪ ಪಾಕನ ನಾವು ಮಾಡಬೇಕಾಗುತ್ತೆ. ಇನ್ನೂ ಸರಿಯಾಗಿ ಪಾಕ ಬಂದಿಲ್ಲ, ಸ್ವಲ್ಪ ಮೆತ್ತಗಿದೆ. ಇನ್ನೊಂದು-2 ನಿಮಿಷ ಪಾಕವನ್ನು ಹದ ಮಾಡ್ಕೋಬೇಕು. ಈಗ ಮತ್ತೆ ಪಾತ್ರೆಗೆ ಪಾಕವನ್ನು ಹಾಕಿ ಚೆಕ್ ಮಾಡಬೇಕು. ಈ ಥರ ರೌಂಡ್ ಆಗಿ ಮಾಡಿಕೊಂಡು ಅದನ್ನು ನಾವು ಕೆಳಗೆ ಹಾಕಿದರೆ ಟಕ್ ಅಂತ ಸೌಂಡ್ ಬರಬೇಕು. ಅಷ್ಟಾದರೆ ಚಿಕ್ಕಿ ಪರ್ಫೆಕ್ಟ್ ಆಗಿ ಬರುತ್ತೆ. ಈಗ ಇದು ಹದವಾಗಿ ಬಂದಿದೆ, ಪಾಕ ಸರಿಯಾಗಿದೆ. ಇಷ್ಟು ಬಂದರೆ ಸಾಕು, ಪಾಕ ತಯಾರಾದಾಗೆ. ಈಗ ಪಾಕಕ್ಕೆ ಎಳ್ಳನ್ನು ಸೇರಿಸಬೇಕು. ಹಾಗೆ ಸ್ವಲ್ಪ 1 ಚಿಟಿಕೆಯಷ್ಟು ಸೋಡಾನ ಸೇರಿಸೋದ್ರಿಂದ ಚಿಕ್ಕಿ ಹಗುರವಾಗಿ ಬರುತ್ತೆ, ಹಾಗೆ ಸಾಫ್ಟ್ ಆಗಿ ಇರುತ್ತೆ. ಎಷ್ಟು ದಿನ ಇಟ್ಟು ಜಾಸ್ತಿ ಗಟ್ಟಿ ಆಗೋದಿಲ್ಲ. ಈ ಚಳಿಗಾಲಕ್ಕೆ ಎಳ್ಳು ತುಂಬಾ ಒಳ್ಳೆಯದು. ಆದಷ್ಟು ಎಳ್ಳಿನ ಸೇವನೆಯನ್ನು ಮಾಡಿ. ಮಕ್ಕಳು ಹಾಗೆ ಕೊಟ್ಟರೆ ತಿನ್ನೋದಿಲ್ಲ. ಈ ಥರ ಆರೋಗ್ಯಕರವಾದ ಎಳ್ಳನ್ನು ಬಳಸಿ ರುಚಿಯಾದ ರೆಸಿಪಿಗಳನ್ನು ನೀವು ಕೂಡ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಈಗ ಇದನ್ನು 2 ನಿಮಿಷ ಎಳ್ಳು ಹಾಕಿ ಫ್ರೈ ಮಾಡಿದ ನಂತರ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಚ್ಚಿ ತಯಾರು ಮಾಡಿಕೊಂಡಂಥ ಮಿಶ್ರಣವನ್ನು ಅಲ್ಲಿ ಹಾಕಿ ಇದನ್ನು ಈಗಲೇ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಗಟ್ಟಿಯಾದ ನಂತರ ನೀಟಾಗಿ ಬರೋದಿಲ್ಲ. ಈ ಥರ ಕಟ್ ಮಾಡಿ ಒಂದು 10 ನಿಮಿಷ ಬಿಟ್ಟರೆ ಚಿಕ್ಕಿ ರೆಡಿಯಾಗುತ್ತೆ. ಈ ಥರ ಆರೋಗ್ಯಕರ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.